ಶಿಫ್ಟ್ ಮಾಡ್ಕೊಂಡು ಏನಾದ್ರು ಸಿನಿಮಾ ಅರ್ಧ ನಿಂತು ಹೋಗಿದೆ, ಏನಾದ್ರು ಫೈನಾನ್ಸ್ ಹುಡುಕ್ಬೇಕಂದ್ರೆ ಬ್ಯಾಂಕ್ ಮುಖಾಂತರ ನಾವು ಟೈಪ್ ಆಗಿದ್ವಿ. ಅವರ ಲೀಗಲ್ ಸೆಟ್ ಆಗಿತ್ತಂದ್ರೆ ಸಿನಿಮಾನ ಮರ್ಜಿ ಮಾಡ್ಕೊಂಡು ಫೈನಾನ್ಸ್ ಮಾಡ್ತಾರೆ. ಇದು ಫಸ್ಟ್ ಕಾನ್ಸೆಪ್ಟ್. ಹೌದು, ಇದು HDFC ಬ್ಯಾಂಕು, ಈಕೋಟೆನ್ಸ್ ಬ್ಯಾಂಕ್, 4 ಬ್ಯಾಂಕ್ ಮುಂದೆ ಬಂದಿದೆ. ಹೌದು, ಅದಕ್ಕೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಒಂದು ಅಸೋಸಿಯೇಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ. ಈಗ ಮುಂಚೆ ಯಾರು ಕೊಟ್ಟಿರ್ಲಿಲ್ಲ, ಅದು ಈಗ ಚೇಂಬರ್ ಅವ್ರು ಯಾರು ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ನಾವು ಮುಂದೆ ನಾವು ಯಾವ ಗ್ಯಾರಂಟಿ ಕೊಟ್ಟಿದ್ದೀವಿ, ಆ ಸಿನಿಮಾನ ರೈಟ್ಸ್ ಮಾಡ್ಬಿಟ್ಟು ನಿಮ್ಗೆ ಸಾಲ ಸೇರಿಸ್ತೀವಿ, ನಾವು ಗ್ಯಾರಂಟಿ ಇರ್ತೀವಿ, ನಿರ್ಮಾಪಕರು ಉಳಿಸಿ ಅಂತ ನಾವು ಕೇಳ್ಕೊಂಡಿದ್ವಿ. ಈಗ ಇನ್ನೊಂದು ಬೆಂಗಳೂರಲ್ಲಿ ಎಲ್ಲ ಕಡೆ ಮಾರ್ಗಗಳಿರುತ್ತೆ, ರಾಜ್ಯದಲ್ಲಿ ಎಲ್ಲ ಕಡೆ ಮಾರ್ಗಗಳಿರ್ತದೆ. ನೀವು ಆನ್ಲೈನ್ ಬಿಟ್ಟಿರೋದ್ರಿಂದ ನಿಮ್ಮ ಸಮಸ್ಯೆ ವತಿಯಿಂದ ಒಂದೊಂದು ಬೆಂಗಳೂರಲ್ಲಿ ಬೇರೆ ರಾಜ್ಯದಲ್ಲಿ ಮಾಡುವಂತ ಇಟ್ಕೊಂಡಿದ್ದಾರೆ. ಎಂತ ಕರ್ನಾಟಕದ ಎಲ್ಲಾ ಮೂಲೆಗಳಲ್ಲೂ ನಮ್ಮ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಬ್ರಾಂಚಸ್ ಇದೆ ಸರ್. ನಾವು ಅವ್ರ ಜೊತೆ ಕೂಡ ಟೈಪ್ ಆಗಿದ್ದೀವಿ. ಬರೀ ರಾಜ್ಯಕ್ಕೆ ಬರೀ ಕರ್ನಾಟಕ ಅಲ್ಲ, ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ ಎಲ್ಲ ಕಡೆನೂ ಇದೆ. ಎಲ್ಲಾ ಪ್ರತಿ ಡಿಸ್ಟಿಕ್ ಅಲ್ಲೂ ಇದೆ. ಡಿಸ್ಟಿಕ್ ಎಲ್ಲ ಕಡೆ ಡೆಲಿವರಿ ಕೂಡ ಕೊಡ್ತೀವಿ. ಅದು ಮಾತಾಡಿ ಸರ್. ಅದು ಒಂದು ಗೋಲ್ಡ್ ಬೈಯಿಂಗ್ ಕಂಪ್ನಿ. ಆಲ್ಮೋಸ್ಟ್ ಒಂದು 5 ವರ್ಷದಿಂದ ಈ ಸಂಸ್ಥೆ ನಡ್ಕೊಂಡ್ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ನಾವು ಕವರ್ ಮಾಡಿದೀವಿ. ಸೊ ದಿಲೀಪ್ ಅವರು ನಮ್ಗೆ ಅಪ್ರೋಚ್ ಮಾಡಿ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಮಾಡೆಲ್ ನ ಜೊತೆ ಸೇರಿ ನಾವಿಬ್ರು ಹೆಂಗೆ ಡೆಲಿವರಿ ಕೊಡಬೇಕು, ಎಲ್ಲ ಜನಗಳಿಗೂ ಡಿಸ್ಟ್ರಿಕ್ಟ್ ವೈಸ್ ಹೆಂಗ್ ಕೊಡಬೇಕು ಅನ್ನೋದು ನಾವು ಆಲ್ರೆಡಿ ಪ್ಲಾನ್ ಮಾಡಿದೀವಿ. ನಾವು ಅವ್ರ ಜೊತೆ ಸಹಯೋಗಿ ಮಾಡಿ ನಮ್ಮ ಬ್ರಾಂಚಸ್ ನ ಅವ್ರ ಜೊತೆ ಟೈಅಪ್ ಆಗಿ ಕೊಲಾಬ್ರೇಟ್ ಮಾಡಿ ಇದನ್ನ ಡೆಲಿವರಿ ಕೊಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೊಂದು ಸದಸ್ಯತೆ ಹೇಳಿರಲ್ಲ, ಇದೇ ಕಲಾವಿದರಿಗೆ ಜಾಸ್ತಿ ಮನೆ ಫೀ ಕಮ್ಮಿ ಆಗಿರೋದ್ರಿಂದ ಅಂತ ರಿಯಾಯಿತಿ ದರದಲ್ಲಿ ಸದಸ್ಯ ಕಮ್ಮಿ ಕೊಡ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ನೋಡಿ ನಮ್ಗೆ ಯಾವ ತರ ಬರುತ್ತೆ ಅಂತ ನೋಡಿ ದಿಲೀಪ್ ಅವ್ರ ಜೊತೆ ಆ ಹೋಲ್ಸೇಲ್ ಬ್ಯಾಸ್ಕೆಟ್ ಜೊತೆ ಯಾವ ತರ ಮಾರ್ಜಿನ್ಸ್ ಬರುತ್ತೆ ಅಂತ ನೋಡಿ ನಮ್ಮ ಮುಂದೆ ನೋಡೋಣ ಅಂತ ಇದೆ. ಕರೋನಾ ಟೈಮಲ್ಲಿ ಸುಮಾರು ಜನಕ್ಕೆ ಅದು ತಲುಪಿಲ್ಲ ಅದು ಫೈನಲ್. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆ ಆಗುತ್ತೆ ಅನ್ನೋದಕ್ಕೆ ಅದು ನೋಡೋಣ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಯಾವ ತರ ನಮಗೂ ಯಾವ ತರ ಬರುತ್ತೆ ಅಂತ ನೋಡ್ಕೊಂಡು ಮಾಡೋಣ ಅಂತ. B2B ಮತ್ತೆ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಈಗ ನಾವು B2C ಅನ್ನ ಸ್ಟಾರ್ಟ್ ಮಾಡಿದ್ವಿ. ಗ್ರಾಹಕರಿಗೆ ಏನು ರೈತನ ಏನು ಬರುತ್ತೆ ಡೈರೆಕ್ಟ್ ಆಗಿ ಅವರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ B2C ಕಿಟ್ಸ್ ಅನ್ನ ಲಾಂಚ್ ಮಾಡಿದ್ವಿ. ಇದರೊಳಗೆ 2 ಕಿಟ್ಸ್ ಅಲ್ಲಿ ಲಾಂಚ್ ಆಗಿದೆ ಸರ್. ಈಗ 2 ಪ್ರೈಸಸ್ ಅಲ್ಲಿ. ಸೊ ಒಂದು ಸೆಕೆಂಡ್ ಮೈಕ್ ಮೇಲೆ ಇಟ್ಬಿಡಿ, ಕಡೆ ಇಟ್ಕೊಳ್ಳಿ, ಕೆಳಗಡೆ ಇಳಿದ್ಬಿಟ್ಟೆ ಮಾಡಿ, ಮತ್ತೆ ಮೈಕ್ ಮೇಲೆ ಇಟ್ಬೇಡಿ. ಒಂದು 2-3 ಐಟಮ್ 50 ಐಟಮ್ ಅಲ್ಲೇ 4,499 ಬರುತ್ತೆ, ಒಂದು 3,299 ಬರುತ್ತೆ. ಅಂದ್ರೆ ಕೆಳಗೆ ಇರೋ ಜನಸಾಮಾನ್ಯರಿಂದ ಹೈ ಲೆವೆಲ್ ವರ್ಗೂ ತಗೋತರ ನಾವು ಪ್ಲಾನ್ ಹಾಕಿದೀವಿ. ಇದ್ರ ಜೊತೆಗೆ ಸ್ಟಾರ್ ಗೋಲ್ಡ್ ಕಂಪನಿಯು ನಮ್ ಜೊತೆ ಕೈಗೂಡಿಸಿದೆ. ಕರ್ನಾಟಕದ ಆದ್ಯಂತ ಇದು ಸಪ್ಲೈ ಆಗ್ಬೇಕನ್ನೋದು ನಮ್ಮ ಆಸೆ. ಸರ್ ಮುಂದಕ್ಕೆ ಪ್ಲಾನ್ ಮಾಡ್ತೀವಿ ಸರ್. ಮುಂದೆ ಪ್ಲಾನ್ ಮಾಡ್ತೀವಿ. ಬ್ರ್ಯಾಂಡೆಡ್ ಎಲ್ಲ ಮುಖಾಮುಖ ಬ್ರ್ಯಾಂಡ್. ನೆಕ್ಸ್ಟ್ ಇಂದ ವಿತ್ ಕವರಿಂಗ್ ಆಗಿ ಬರ್ತಾ ಇದೆ. ಲೇಬರ್ ಸಮೇತ ಬರ್ತದೆ. ಅಂದ್ರೆ ಈ ಮಿಷನ್ಸ್ ಹಾಕಿದೀವಿ. ಒಂದು 10-15 ಡೇಸಲ್ಲಿ ಒಂದು ಓನ್ ಪ್ಯಾಕಿಂಗ್ ಆಗಿ ಬರುತ್ತೆ. ಈ ವಿಚಾರದಲ್ಲಿ ಸಿರಿಧಾನ್ಯಗಳ ಬಗ್ಗೆ ಒಲವು ಇದೆಯಾ? 100% ಇದೆ ಸರ್. ಈಗ ಆಲ್ರೆಡಿ ಮಂಡ್ಯ ಡಿಸ್ಟ್ರಿಕ್ಟ್ 3,000 ಜನ ರೈತರ ಹತ್ರ ನಾವು ಪರ್ಚೇಸ್ ಮಾಡ್ತಾ ಇದೀವಿ. ಬೆಲ್ಲ ಆಗಿರ್ಬೋದು, ಆರ್ಗಾನಿಕ್ ಬೇರೆ ಬೇರೆ ಐಟಮ್ಸ್ ಎಲ್ಲ ನಾವು ತಗೊಂತಾ ಇದೀವಿ. ರಾಗಿ ರೈತರಿಂದ ನೇರವಾಗಿ ತಗೊಂಡು ಮಾಡ್ತಾ ಇದೀವಿ. ಇಲ್ಲಿ ಎಷ್ಟು ಬ್ರಾಂಚ್ ಮಾಡಬೇಕು ಅಂತ ಏನಾದ್ರು ಇದೆಯಾ? ಬರೀ ಆನ್ಲೈನ್ ಮಾತ್ರ ಇಲ್ಲ ಸರ್, ಎಲ್ಲ ಕಡೆ ಇದೆ. ಈಗ ಆಲ್ರೆಡಿ ಬ್ರಾಂಚಸ್ ಓಪನ್ ಆಗಿ ನೆಕ್ಸ್ಟ್ ಇಂದ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲೇ ಸ್ಟೋರ್ ನಿಮಗೆ ಆಪ್ಸ್ ಎಲ್ಲ ಸಿಗುತ್ತೆ ಸರ್. ಸ್ಟೋರ್ಸ್ ಆಲ್ರೆಡಿ ಒಂದು 78 ಫ್ರಾಂಚೈಸೀಸ್ ಓಪನ್ ಆಗಿದೆ ಸರ್ ಆಲ್ರೆಡಿ ಎಲ್ಲ ಕಡೆ. ಕರ್ನಾಟಕ ಬೆಂಗಳೂರು ಫ್ರೀ ಡೆಲಿವರಿ ಸರ್. ಆಲ್ ಓವರ್ ಬೆಂಗಳೂರು ಫ್ರೀ ಡೆಲಿವರಿ. ಈಗ ಎಂಟ್ರಿನಾ ನಮ್ಗೆ ಕಸ್ಟಮರ್ಸ್ ಕಿಟ್ಬೇಕಂತ ಹೇಳಿದ್ದಾರೆ. ಅದು ಅದೇ ತರ ಸುಮಾರು ಈ ಬೋರ್ಡ್ ಅಸೋಸಿಯೇಷನ್ ಇರ್ಬೋದು, ಬೇರೆ 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 ಸಂಘಗಳೆಲ್ಲ ಬಂದು ನಮ್ಮ ಜೊತೆ ಟೈಪ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಕ್ವಾಲಿಟಿ ವಿತ್ ಇದು ಕೂಡ ಇದರಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಮಾಡ್ಕೊಡಿ ಅಂತ ಕೇಳ್ತಿದ್ದಾರೆ. ನಮ್ಮ ಅದ್ರ ಬಗ್ಗೆ ನಮ್ಮ ಸಂಸ್ಥೆ ಮಾತಾಡ್ತಾರೆ. ಆಶೀರ್ವಾದ ಇರಬೇಕು. ಅಧ್ಯಕ್ಷ ಆಗಿದ್ದೀನಿ. ದಿಲೀಪ್ ಅವರು ನನ್ನ ಸ್ನೇಹಿತ ಮೊನ್ನೆ ಈ ಶಾಪಿಗೆ ಕರೆದಾಗ ಬಂದು ನೋಡಿದೆ. ನಮ್ಮ ಚಾಲಕರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯವಾಗಿ ನಾನು ಕೇಳ್ಕೊಟ್ಟಾಗ 3,299 ರೂಪಾಯಿಗೆ ಒಂದು ಕಿಟ್ ಇದೆ. ಹಣ ನಿಮಗೆ ಬಲ್ಕಲ್ಲಿ ತಗೊಂಡಾದ್ರೆ ಒಂದು 200 ರೂಪಾಯಿ ಸಿಗುತ್ತೆ ಅಂದಾಗ ನಮ್ಮ ಆಟೋ ಚಾಲಕರು ಇರ್ಬೋದು, ಟ್ಯಾಕ್ಸಿ ಚಾಲಕರು ಇರ್ಬೋದು, ಎಲ್ರಿಗೂ ಅನುಕೂಲ ಆಗುತ್ತೆ.
ಮತ್ತು ಕ್ವಾಲಿಟಿ ಐಟಮ್ನ ಚೆಕ್ ಮಾಡಿದೆ. ನಿಜವಾಗ್ಲೂ ಕಡಲೆ ಬೀಜ ಇರ್ಬೋದು, ಕೆಲವು ಆಯಿಲ್ ಮತ್ತು ಅಕ್ಕಿಗಳು ತೋರಿಸಿದ್ರು. ನಿಜವಾಗ್ಲೂ ಮನೆಗೆ ತಗೊಂಡೋಗಿ ಟೇಸ್ಟ್ ಮಾಡಿದಾಗ ಒಪ್ಕೊಂಡ್ರು. ಒಂದು 4-5 ಮನೆ ಚಾಲಕರು ಮನೆಗೂ ಕೊಟ್ಟು ಖುಷಿಯಾಗಿ ಒಪ್ಕೊಂಡಿದ್ದಾರೆ. ನಾವು ಕೂಡ ಇವ್ರ ಜೊತೆ ಸಂಸ್ಥೆ ಜೊತೆ ಟೈಅಪ್ ಆಗಿದ್ದೀವಿ. ಅಂದರೆ ಏನು ನಿಗದಿತ ಬೆಲೆ ಇದೆ ಅದಕ್ಕೆ ನಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಇಂಥ ಒಂದು ಬೆಂಗಳೂರಿಗೆ ಬೇಕಾಯಿತು. ನಾನು ಹೇಳಿದೆ, ನೋಡಪ್ಪ, ಬೆಂಗಳೂರಿನ ಎಲ್ಲ ಕಡೆ ಡ್ರೈವರ್ಗಿದ್ರೆ ನನ್ನಲ್ಲೇ 1,37,000 ಜನ ಸದಸ್ಯರಿದ್ದಾರೆ, ಹೆಂಗೆ ಡೆಲಿವರಿ ಕೊಡ್ತೀರಾ ಅಂದಾಗ, ಇಲ್ಲ ನಾನು ಡೋರ್ ಡೆಲಿವರಿ ಇದೆ, ಮನೆ ಬಾಗಿಲಿಗೆ ಈ ಮೇಲ್ಗಡೆ ಎಲ್ಲ ಆಫೀಸೆಲ್ಲ ತೋರಿಸಿದ್ರು, ತುಂಬ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿದ್ದೀವಿ, ಡೋರ್ ಡೆಲಿವರಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ನಮಸ್ಕಾರ. ಈ ಹೋಲ್ಸೇಲ್ ಬಾಸ್ಕೆಟ್ ಮತ್ತೆ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಸೇರಿ ಇದೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾನು ನೋಡಿದೆ, ಎಲ್ಲ ಐಟಮ್ಸ್ ಒಳ್ಳೆ ಚೆನ್ನಾಗಿರೋ ಐಟಮ್ಸು ಇಲ್ಲಿ ಇದು ಮಾಡ್ತಿದ್ದಾರೆ, ವಿತರಣೆ ಮಾಡ್ತಿದ್ದಾರೆ. ಇದರಿಂದ ಮಿಡಲ್ ಕ್ಲಾಸ್ನವರಿಗೆ, ಚಾಲಕರಿಗೆ, ಆ ಚಾಲಕರಲ್ಲೆಲ್ಲ ಬರುತ್ತೆ. ಸ್ವಾಮಿ ಅವರು ಹೇಳಿದ್ರಲ್ಲ, ಆಟೋ ಚಾಲಕರು ಇರ್ಬೋದು, ಕಾರ್ ಚಾಲಕರು ಇರ್ಬೋದು, ಮತ್ತೆ ಪೆಟ್ರೋಲ್ ಬಂಕ್ ವರ್ಕರ್ಸ್ ಇರ್ಬೋದು, ಹೋಟೆಲ್ ಕಾರ್ಮಿಕರು ಇರ್ಬೋದು, ಗಾರ್ಮೆಂಟ್ನವ್ರು ಇರ್ಬೋದು. ಗಾರ್ಮೆಂಟ್ನವ್ರಿಗಂತೂ ತುಂಬಾ ಕಷ್ಟದಲ್ಲಿದ್ದಾರೆ ಅವರು. ಅವರೆಲ್ಲರಿಗೂ ಇದು ಅನುಕೂಲ ಆಗುತ್ತೆ. ಆಮೇಲೆ ಇದೇ ಐಟಮ್ಸ್ ನೀವು ಹೊರಗಡೆಯಿಂದ ನೀವು ತಗೊಂಡ್ರೆ ಒಂದು 1,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ ದಿಲೀಪ್ ಅವರೇ? ಹೌದು, 1,700 ರೂಪಾಯಿ ಜಾಸ್ತಿ ಆಗುತ್ತೆ. ಅದು ಇಲ್ಲಿ ತುಂಬಾ ಸಬ್ಸಿಡಿ ತರ ಇದಾಗ್ತಾ ಇದೆ. ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ. ಹೋಲ್ಸೇಲ್ ಬಾಸ್ಕೆಟ್ ಸರ್, ನಿಮ್ಗೂ ಒಳ್ಳೇದಾಗ್ಲಿ ಸರ್. ತುಂಬಾ ಇದು ಮುಂದುವರಿತಾ ಹೋಗ್ಲಿ, ನಿಮ್ಗೆ ಎಲ್ಲರ ಬೆಂಬಲ ಸಿಗ್ಲಿ. ಯಾಕಂದ್ರೆ ಇದು ಜನ ಬೆಂಬಲ ಇದ್ರೇನೆ ಇದು ಮುಂದುವರಿಯೋದು. ಹಾಗಾಗಿ ನಿಮಗೆ ಎಲ್ಲರ ಬೆಂಬಲ ಸಿಕ್ಕಿ ಇದು ಹಾಗೆ ಮುಂದುವರಿತಾ ಹೋಗ್ಲಿ. ಗಾಡ್ ಬ್ಲೆಸ್, ಗುಡ್ ಲಕ್. ದಿಲೀಪ್ ಅವರು ಏನಾದರೂ ಒಂದು ಹೊಸದು ಮಾಡ್ತಾನೆ ಇರ್ತಾರೆ ಪ್ರಯತ್ನ. ಈ ಸಲ ಶ್ರೀ ಮೂಕಾಂಬಿಕಾ ರೇಷನ್ ಕಿಟ್, ಇದು ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಅದರ ಇನ್ನೊಂದು ಮುಖ ಅಂತ ಅನ್ಸುತ್ತೆ. ಮೈಗೆ ಬಂದ್ಬಿಡ್ತು. ಹಾಗಾಗಿ ಇಂಥದ್ದೊಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ನನಗೆ ಈ ಎಣ್ಣೆ ನೋಡಿ ಅನಿಸ್ತಾ ಇರೋದು, ಗಾಣದ ಎಣ್ಣೆ ಸಿಗುತ್ತೆ ಆರ್ಗ್ಯಾನಿಕ್, ಅದನ್ನ ಇಲ್ಲೇ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ, ಅವ್ರ ಜೊತೆ ನೀವು ಕೋಪ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಮನೆಗೆ ನಾನು ಗಾಣದ ಎಣ್ಣೆನೇ ತರಿಸೋದು, ಹಂಗಾಗಿ ಹೇಳಿದೆ. ಖಂಡಿತ ಬಿಡ, ಆಯ್ತಾ? ಬಹಳ ಒಳ್ಳೆಯ ವಿಚಾರ. ಮತ್ತೆ IFMA ಬಗ್ಗೆ ಇನ್ನು ದೀರ್ಘವಾಗಿ ನನಗೇನು ಸರಿಯಾಗಿ ಗೊತ್ತಿಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ. ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಹಾರೈಸ್ತೀನಿ. ಎಷ್ಟು ಮಾತಾಡ್ತಾ ಇದ್ದೀವಿ ಬಿಡ, ಮಾತಾಡ್ತಾ ಅವ್ರಿಗೆ ಓಕೆ ಅಂದ್ರೆ ಕಿಟ್ ಅವ್ರಿಗೆ ಕೊಡ್ತೀವಿ. ಅಲ್ಲ, ಕಿಟ್ ಬರುತ್ತೆ ಅನ್ನೋದಾದ್ರೆ ಅದಕ್ಕೆ ಆಗ್ಲಿ, ಒಳ್ಳೇದಾಗ್ಲಿ. ಅಂದ್ರೆ ಚಿತ್ರರಂಗದ ಬೇರೆ ಬೇರೆ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಬಹಳ ಮುಖ್ಯವಾಗಿ ಕಾರ್ಮಿಕ ವರ್ಗಕ್ಕೆ ಮತ್ತು ತಂತ್ರಜ್ಞರಿಗೆ ಹೆಚ್ಚು ಅಗತ್ಯ ಇದೆ. ಅದ್ರ ಕಡೆ ನೀವು ಗಮನ ಹರಿಸ್ತೀರಿ ಅಂತ ಭಾವಿಸ್ತೇನೆ. ಸೊ ನಮ್ಮ ಸಹಕಾರ ಏನಿದ್ರು ಸದಾ ಇದ್ದೇ ಇರುತ್ತೆ. ಶುಭವಾಗ್ಲಿ, ಹಾರೈಸ್ತೀನಿ. ಶುಭವಾಗ್ಲಿ. ಪ್ರೀತಿಯ ಮಾಧ್ಯಮ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಆಯುರಾರೋಗ್ಯವನ್ನ, ಐಶ್ವರ್ಯವನ್ನ, ಸುಖ ಸಂಪತ್ತನ್ನ ಭಗವನ್ ನಿಯಾಮಕ ಕರುಣಿಸಲಿ. ಹೇರಂಬನೆಗೆ ವಂದಿಸ್ತಾ ಆರಂಭ ಮಾಡ್ತಾ ಪ್ರಾರಂಭದ ಈ ಮೂಕಾಂಬಿಕಾ ಅಂದ್ರೇ ಮೌನವಾಗಿ ಮನೆಗಳಿಗೆ ತಲುಪಿಸುವಂಥದ್ದು. ಅದರ ಬಗ್ಗೆ ಸದ್ದು ಗದ್ದಲ ಇಲ್ಲ, ಸದ್ದು ಇಲ್ಲದೆ ಹೆಚ್ಚಿಗೆ ಅದರ ಬಗ್ಗೆ ಇನ್ವಿಟೇಷನ್ ಮತ್ತೊಂದು ಇನ್ನೊಂದು ಇಲ್ಲದೆ ಮೌನವಾಗಿ ಮನೆಗೆ ತಲುಪಿಸ್ತಕ್ಕಂತಹದ್ದು. ಚಾಲಕ ಮಾತ್ರ ಅಲ್ಲ, ಬಾಲಕ, ಮಾಲೀಕ, ಚಾಲಕ, ಇದನ್ನ ವೃತ್ತಿಯಾಗಿ ಮಾಡ್ಕೊಂತ ಕಾಯಕ, ಅವ್ರಿಗೂ ಕೂಡ ಇದು ಬಹಳಷ್ಟು ಬೆನಿಫಿಟ್ ಆಗ್ತಕ್ಕಂತಹದ್ದು. ಇನ್ನ ಏನು ಈ ಒಂದು ಮೂಕಾಂಬಿಕಾ ಕಿಟ್ಸ್ ಅಂತ ಏನಿದೆಯೋ, ನೀವು ಒಮ್ಮೆ ಗಮನಿಸಿ. ಎಲ್ಲಾದ್ರೂ ಮಾಲ್ಗಳಿಗೆ ನೀವು ಹೋದ್ರೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀರಿ, ಒಂದು ಪಟ್ಟಿ ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ. ಅಷ್ಟೇ ಯಾರಾದ್ರೂ ತರ್ತೀವ, ಅಲ್ಲಿ ಹೋದ್ರೆ ಇನ್ನು ಅಕ್ಕಪಕ್ಕ ಒಂದಷ್ಟು ತಗೊಳ್ತೀವಿ. ನಮ್ಮ ಅವಶ್ಯಕತೆಗಳನ್ನು ಅಲ್ಲದೆ ಅವಶ್ಯಕತೆಗಳು ತೆಗೆದುಕೊಳ್ಳುತ್ತಾ ಅತ್ಯಂತ ಅವಶ್ಯಕತೆಗಳು ನಾವು ಗಮನ ಹರಿಸೋದಿಲ್ಲ. ಬಹುಶಃ ನೀವೇನ್ ಪಟ್ಟಿ ಒಂದು 10,000 ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು 2,000, 3,000 ಎಕ್ಸ್ಟ್ರಾ ಆಗುತ್ತೆ. ನೀವು ಡಿಮಾರ್ಟ್ಗೆ ಹೋಗಿ ಅಥವಾ ಯಾವುದೇ ಮಾಲ್ಗೆ ಹೋದ್ರೂ ಕೂಡ.
ಯಾಕಂದ್ರೆ ನಮಗೆ ಮತ್ತು ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಎಕ್ಸ್ಟ್ರಾ ತಗೊಂಡೇ ನಾವು ಬರ್ತೀವಿ. ಆದ್ರೆ ಇಲ್ಲಿ ಸಣ್ಣದಾಗಿರ್ತಕ್ಕಂತಹದ್ದು ಒಂದು ಸೊಸೈಟಿಗೆ ಒಂದು ಮೆಸೇಜ್ ಅನ್ನ ಕೊಡೋದೇ ಆದ್ರೆ ಅವರವರ ಕಾಯಕದಲ್ಲಿ ಅವರು ತೊಡಗಿದ್ರು ಕೂಡ ಇವೆಲ್ಲವೂ ಕೂಡ ಈ ಮೂಕಾಂಬಿಕಾ ಕಿಡ್ಸ್ ಅಂತ ಏನ್ ಇದೆಯೋ ಈ ಒಂದು ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಏನ್ ಮಾಡ್ತಾ ಇದೆ, ಅದರ ಜೊತೆಗೆ ಜೀವ ಮತ್ತೆ ಜೀವನ ಎರಡು ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅವಶ್ಯಕತೆಗಳೆಲ್ಲ ಅತ್ಯಂತ ಅವಶ್ಯಕತೆ. ನಾವೆಷ್ಟೀಗ 3,000 ಅಥವಾ 7,000 ಎಷ್ಟೋ ಇಟ್ಟಿದ್ದಾರೋ ಒಂದು 4 ಹಂತದಲ್ಲಿ ಮಾಡಿದ್ದಾರೆ. ಅಷ್ಟನ್ನೇ ಮನೆಗೆ ತರಲಿಕ್ಕೆ ಸಾಧ್ಯ ಇದೆ. ನಮ್ಮ ಕಣ್ಣಿಗೆ ಏನೇನು ಕಾಣುತ್ತೆ ಎಲ್ಲದಕ್ಕೂ ಆಗ್ತಕ್ಕಂತಹದ್ದು ಕಡಿವಾಣ. ನಮಗೆ ಅತ್ಯಂತ ಅವಶ್ಯಕತೆ ಏನಿದೆಯೋ ಅದನ್ನಷ್ಟೇ ಈ ಒಂದು ಮೂಕಾಂಬಿಕಾ ಕಿಡ್ಸ್ ನಮ್ಮ ಮನೆಗೆ ತಲುಪಿಸ್ತಾ ಇದೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದೇ ಮಾತಲ್ಲಿ ಈ ಮೂಕಾಂಬಿಕಾ ಕಿಡ್ಸ್ ಬಗ್ಗೆ ತಿಳಿಸೋದೇ ಆದ್ರೆ ದರದಲ್ಲಿ ಅಗ್ಗ, ರುಚಿಯಲ್ಲಿ ಸ್ವರ್ಗ. ದರದಲ್ಲಿ ಅಗ್ಗ, ರುಚಿಯಲ್ಲಿ ಸ್ವರ್ಗ. ಹಾಗಾಗಿ ಇದು ಅನಾವಶ್ಯಕತೆಯಲ್ಲಿ ಆಗ್ತಕ್ಕಂತಹದ್ದು. ಅನಾವಶ್ಯಕತೆಗಳು ಏನಿದೆಯೋ ಅಲ್ಲಿ ಕಡಿವಾಣ ಹಾಕುತ್ತೆ ಅಂದ್ರೆ ಕಟ್. ಇದು ಪ್ರತಿಯೊಬ್ಬರ ಮನೆಗೆ ಬರುತ್ತೆ ಕಿಟ್. ಅಲ್ಲಿಂದ ಆಚೆಗೆ ಈ ಒಂದು ಮೂಕಾಂಬಿಕಾ ಮತ್ತು ನಾವೆಲ್ಲರೂ ಕೂಡ ಹಿಟ್ ಹಿಟ್ ಅಂತ ಹೇಳ್ತಾ ನಿಮಗೆಲ್ಲರೂ ಕೂಡ ಆಯುರ ಆರೋಗ್ಯವನ್ನ, ಐಶ್ವರ್ಯವನ್ನ, ಸುಖ ಸಂಪತ್ತನ್ನ ಕೊಡ್ಲಿ ಅಂತ ಹಾರೈಸ್ತೇನೆ. ಮುಂದಿನ ಸಿನಿಮಾಗೆ ಸಂಭಾಷಣೆ ಕಿಟ್ಟಿಗೆ ಒಂದು ಬೆಳ್ಳಿಕಾಯಿ ಕೊಡ್ತಾ ಇದೀವಿ. ಎವ್ರಿ ಡೇ ಲಕ್ಕಿ ಇದಕ್ಕೆ ಒಂದು ಬೆಳ್ಳಿಕಾಯಿ. ಸುರೇಶ್ ಚಿಕ್ಕಣ್ಣ ಅವರು ಒಳ್ಳೆ